ಮೇಲಕ್ಕೆತ್ತುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ. ಆನೆಯ 4 ಕಾಲುಗಳಿಗೂ ಕೂಡ ಈಗ ಬೆಲ್ಟ್ ಅನ್ನ ಹಾಕಿ ಅದನ್ನ ಮೇಲಕ್ಕೆತ್ತುವಂತಹ ಕೆಲಸವನ್ನ ನಡೆಸಲಾಗ್ತಾ ಇದೆ. ಈಗ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಕಂಟೈನರ್ಗೆ ಈಗ ಆನೆಯನ್ನ ಅಲ್ಲಿ ಮಲಗಿಸುವಂತಹ ಕೆಲಸ ಆಗತ್ತೆ. ಇದೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಆನೆಯನ್ನ ಮೇಲಕ್ಕೆತ್ತಲಾಗ್ತಾ ಇದೆ. ಸಿಬ್ಬಂದಿ ಈಗ ಆ ಒಂದು ಆನೆಯನ್ನ ಮೇಲಕ್ಕೆತ್ತುವ ಕೆಲಸ ಮಾಡ್ತಾ ಇದ್ದಾರೆ. ಈಗ 4 ಕಾಲುಗಳಿಗೆ ಈಗಾಗಲೇ ಬೆಲ್ಟ್ ಅನ್ನ ಹಾಕಲಾಗಿದೆ. ಸಿಬ್ಬಂದಿ ಕೂಡ ನೋಡ್ತಾ ಇದ್ದಾರೆ, ಒಂದು ಕಡೆ ಅದರ ಬಾಲ, ಮತ್ತೊಂದು ಕಡೆ ಸೊಂಡಿಲನ್ನು ಕೆಲವು ಸಿಬ್ಬಂದಿಗಳು ಹಿಡ್ಕೊಂಡಿದ್ದಾರೆ. ಈಗ ಕ್ರೇನ್ ಮೂಲಕ ಕಂಟೈನರ್ಗೆ ತುಂಬುವಂತಹ ಕೆಲಸ ಅಂತ ಹೇಳಿದ್ರೆ ಕಂಟೈನರ್ ಮೇಲೆ ಮಲಗಿಸುವಂತಹ ಕೆಲಸವನ್ನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಕಳೆದ 4 ದಿನಗಳಿಂದ ಈ ಕೆನಾಲ್ನಲ್ಲೇ ಇತ್ತು ಆನೆ. ಬಹಳ ಸುಸ್ತಾಗಿ ಕೂಡ ಇತ್ತು, ಯಾವುದೇ ಆಹಾರ ಸಿಕ್ಕಿರಲಿಲ್ಲ. ಅರವಳಿಕೆ ಕೊಡೋದಕ್ಕಿಂತ ಮುಂಚೆ ಆನೆಗೆ ಸ್ವಲ್ಪ ಫುಡ್ ಅನ್ನ ನೀಡಲಾಗಿತ್ತು. ಆನಂತರ ಫಸ್ಟ್ ಡೋಸ್ ಅನ್ನ ಕೊಟ್ಟಿದ್ದಾರೆ. ಆನಂತರ 2ನೇ ಡೋಸ್ ಕೊಟ್ಟೋ ಬಳಿಕ ಕೆಲವೇ ನಿಮಿಷದಲ್ಲಿ ಆನೆ ಪ್ರಜ್ಞೆಯನ್ನ ತಪ್ಪತ್ತೆ. ಆನೆಯನ್ನ ಇದೀಗ ಕಂಟೈನರ್ ಮೇಲೆ ಮಲಗಿಸುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ನೇರ ಪ್ರಸಾರದ ದೃಶ್ಯಗಳಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ಆನೆಯನ್ನ ಕಂಟೈನರ್ ಮೇಲೆ ಮಲಗಿಸಲಾಗಿದೆ. ಈ ಒಂದು ಕಂಟೈನರ್ ಅನ್ನ ಈಗ ಕ್ರೇನ್ನ ಮೂಲಕ ಮೇಲಕ್ಕೆತ್ತಲಾಗತ್ತೆ. ಈಗ ಇದೇ ಒಂದು ಕಾರ್ಯಾಚರಣೆಗಾಗಿ ಸಿಬ್ಬಂದಿ ಕಾಯ್ತಾ ಇದ್ರು, ಯಾವಾಗ ಆನೆಗೆ ಪ್ರಜ್ಞೆ ತಪ್ಪತ್ತೆ ಅಂತ ಹೇಳಿ. ಆನೆಗೆ ಪ್ರಜ್ಞೆ ತಪ್ಪಿದ ಕೆಲವೇ ಸೆಕೆಂಡ್ನಲ್ಲಿ ಸಿಬ್ಬಂದಿ ಅಲ್ಲಿಗೆ ಹೋಗಿ ತಾವು ಏನು ಎಲ್ಲ ಒಂದು ತಯಾರಿಯನ್ನ ಮಾಡ್ಕೊಂಡಿದ್ರು, ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಕ್ವಿಕ್ ಆಗಿ ಈಗ ಆನೆಯನ್ನ ಅಲ್ಲಿ ಹಿಡಿಯಲಾಗಿದೆ. ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಈಗ ನೀವು ನೋಡ್ತಾ ಇದ್ರಲ್ವಾ, 4 ಬೆಲ್ಟ್ಗಳನ್ನ ಹಾಕಿ ಆನೆಯನ್ನ ಕಂಟೈನರ್ನ ಮೇಲೆ ಎತ್ತಿ ಅದನ್ನ ಈಗ ಮಲಗಿಸಲಾಗಿರುವಂತಹ ದೃಶ್ಯ. ಈಗ ಈ ಒಂದು ಬೆಲ್ಟ್ ಆಗಿರ್ಬೋದು, ಹಗ್ಗವನ್ನ ಏನು ಅಲ್ಲಿ ಕಟ್ಟಲಾಗಿತ್ತು ಆ ಒಂದು ಹಗ್ಗವನ್ನ ಹಾಗೆಯೇ ಬೆಲ್ಟ್ ಅನ್ನ ಕೂಡ ಇದೀಗ ಅಲ್ಲಿ ರಿಮೂವ್ ಮಾಡುವ ಹಾಗೆ ಕಾಣಿಸ್ತಾ ಇದೆ. ಇದೀಗ ಈ ಒಂದು ಕಂಟೈನರ್ನ ಕ್ರೇನ್ನ ಮೂಲಕ ಮೇಲಕ್ಕೆತ್ತುವಂತಹ ಕೆಲಸವನ್ನ ಕೂಡ ಮಾಡಲಾಗತ್ತೆ. ಬಹಳ ಕ್ವಿಕ್ ಆಗಿ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಷ್ಟೇ ಟೈಮು ಈ ಒಂದು ಅನಸ್ತೇಷಿಯಾಗೆ ಅನ್ನುವಂಥದ್ದು ಕೂಡ ಇರುತ್ತೆ. ಸದ್ಯಕ್ಕೆ ಈಗ ಬೆಲ್ಟ್ನ ಸಹಾಯದಿಂದ ಆನೆಯನ್ನ ಅಲ್ಲಿ ಮೇಲಕ್ಕೆತ್ತಲಾಗಿದೆ ಅಂತ ಹೇಳಿದ್ರೆ ನೀರಿನಿಂದ ಇದೀಗ ಕಂಟೈನರ್ಗೆ ಹಾಕಲಾಗಿದೆ. ಅದನ್ನ ಕಂಟೈನರ್ನ ಮೇಲೆ ಮಲಗಿಸಲಾಗಿದೆ. ಇನ್ನು ಈ ಒಂದು ಕಂಟೈನರ್ನೇ ಅಂದ್ರೆ ಆನೆ ಇರುವಂತಹ ಕಂಟೈನರ್ನ ಕ್ರೇನ್ ಮೂಲಕ ಮೇಲಕ್ಕೆತ್ತುವಂತಹ ಕೆಲಸವನ್ನ ಈಗ ಮಾಡಲಾಗತ್ತೆ. ಯಾವುದೇ ಕಾರಣಕ್ಕೂ ಏನೂ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿಯೇ ಇದೀಗ ಎಲ್ಲಾ ರೀತಿಯಾದಂತಹ ಸೇಫ್ ಮೆಷರ್ಸ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ನ್ಯೂಸ್ 18 ಕನ್ನಡ ನಿರಂತರವಾಗಿ ನಾನ್ ಸ್ಟಾಪ್ ಲೈವ್ ಮೂಲಕ ತೋರಿಸ್ತಾ ಇದ್ದೀವಿ ನಾವು ಏನಾಯಿತು, ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಆನೆ ಬಿದ್ದಿರುವಂಥದ್ದು ಅಂದರೆ ಆನೆ ಕೆನಾಲ್ಗೆ ನೀರು ಕುಡಿಯೋದಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಅಲ್ಲೇ ಸಿಕ್ಕಾಕೊಂಡಿರುವಂತಹ ಒಂದು ದೃಶ್ಯ ಮಾಧ್ಯಮಗಳಿಗೆ ಗೊತ್ತಾದಂತಹ ಸಂದರ್ಭದಲ್ಲಿ ನ್ಯೂಸ್ 18 ಕನ್ನಡ ಇದನ್ನು ಅದರಲ್ಲೂ ಕೂಡ ಪ್ರಾಣಿಗಳ ವಿಚಾರದಲ್ಲಿ ಯಾವತ್ತೂ ಕೂಡ ಏನು ಆಗ್ತಾ ಇದೆ, ಯಾವ ರೀತಿಯಾಗಿರುತ್ತೆ, ಯಾಕಂದರೆ ಒಂದು ಹುಲಿದಾಳಿಯ ಸಂದರ್ಭದಲ್ಲಿ ಆಗಿರ್ಬೋದು, ಕಾಡಾನೆಗಳ ವಿಚಾರದಲ್ಲಿ ಆಗಿರ್ಬೋದು, ಪ್ರತಿ ಬಾರಿ ಕೂಡ ಯಾವುದೇ ಕಾರ್ಯಾಚರಣೆ ಆದಾಗ ನ್ಯೂಸ್ 18 ಕನ್ನಡ ಇದನ್ನು ನಿರಂತರವಾಗಿ ತೋರಿಸುವ ಕೆಲಸವನ್ನು ಮಾಡಿದೆ. ಅದೇ ರೀತಿಯಾಗಿ ಇವತ್ತು ಕೂಡ ನ್ಯೂಸ್ 18 ಕನ್ನಡ ಇಂತಹ ಒಂದು ಕಾರ್ಯಾಚರಣೆ ಆಗುವ ಸಂದರ್ಭದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಇದೀಗ ನಿರಂತರವಾಗಿ ನಾನ್ ಸ್ಟಾಪ್ ಲೈವ್ ಮೂಲಕ ನಿಮಗೆ ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಅಲ್ಲಿನ ಕಾರ್ಯಾಚರಣೆಯ ಪ್ರತಿ ಕ್ಷಣದ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಇದೀಗ ಆನೆ ಮೇಲಕ್ಕೆತ್ತುವಂತಹ ಕೆಲಸವನ್ನ ನಡೆಸಲಾಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಈಗ ಮೇಲಕ್ಕೆತ್ತುವಂತಹ ಕೆಲಸ ಆಗ್ತಾ ಇದೆ. ಎಲ್ಲ ಅಲ್ಲಿ ಪ್ರಿಕಾಷನ್ ಮೆಥಡ್ಗಳನ್ನು ತೆಗೆದುಕೊಳ್ಳಲಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಏನು ಆಗಬಾರ್ದು, ಅಪಾಯ ಆಗಬಾರ್ದು ಅನ್ನುವಂತಹ ರೀತಿಯಲ್ಲಿ ಹಗ್ಗಗಳನ್ನು ಕಟ್ಟಿ ಅಲ್ಲಿನ ಬೆಲ್ಟ್ಗಳನ್ನು ಮೂಲಕ ಈಗ ಆನೆಯನ್ನ ಮೇಲಕ್ಕೆತ್ತಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಈಗಾಗಲೇ ನೀವು ನೋಡ್ತಾ ಇರುವಂಥದ್ದು ಕ್ರೇನ್ನ ಮೂಲಕ ಕಂಟೈನರ್ನಲ್ಲಿ ಏನು ಆನೆಯನ್ನ ಮಲಗಿಸಲಾಗಿದೆ. ಒಂದು ಮಗು ನಿದ್ದೆ ಮಾಡಿದಂತಹ ಸಂದರ್ಭದಲ್ಲಿ ಹೇಗಿರುತ್ತಲ್ಲ, ಏನೂ ಗೊತ್ತಿರೋದಿಲ್ಲ ಮಗುವಿಗೆ. ಅದೇ ರೀತಿ ಒಬ್ಬ ಮನುಷ್ಯನಿಗೆ ಅನಸ್ತೇಷ ಕೊಟ್ಟಂತಹ ಸಂದರ್ಭದಲ್ಲೂ ಅಷ್ಟೇ ಏನೂ ಗೊತ್ತಾಗೋದಿಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ಇದೀಗ ಆನೆಯದನ್ನು ನಾವಿಲ್ಲಿ ಗಮನಿಸಬಹುದು. ಆನೆಗೆ ಏನು ಅಂದರೆ ಏನು ಗೊತ್ತಿಲ್ಲ. ಯಾಕಂದರೆ ಈಗ ಆನೆಗೆ ಅರವಳಿಕೆ ಮದ್ದನ್ನು ನೀಡಲಾಗಿರುವಂಥದ್ದು. ಅನಸ್ತೇಷ ಕೊಟ್ಟ 2ನೇ ಡೋಸ್ನಲ್ಲಿ ಪ್ರಜ್ಞೆ ತಪ್ಪತ್ತೆ. ಆ ನಂತರ ಇಮ್ಮಿಡಿಯೇಟ್ ಆಗಿ ಸಿಬ್ಬಂದಿ ಅಲ್ಲಿ ಆನೆಯನ್ನ ಕಂಟೈನರ್ ಮೇಲೆ ಮಲಗಿಸುವಂತಹ ಕೆಲಸವನ್ನ ಮಾಡ್ತಾರೆ. ಬೆಲ್ಟ್ ಹಾಕಿ ಅದನ್ನ ಕಂಟೈನರ್ಗೆ ಸಾಗಿಸುವಂತಹ ಕೆಲಸವನ್ನ ಮಾಡ್ತಾರೆ. ಇದೀಗ ಕ್ರೇನ್ ಮೂಲಕ ಆನೆಯನ್ನ ಮೇಲಕ್ಕೆತ್ತಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಆನೆ ಲಿಫ್ಟಿಂಗ್ ಆಗುವಂತಹ ಕೆಲಸವನ್ನ ನೀವು ನೋಡ್ತಾ ಇರಬಹುದು. ಕೆನಾಲ್ಗೆ ಆನೆ ಬಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು, 4 ದಿನದ ಬಳಿಕ ಕಾರ್ಯಾಚರಣೆ ಇದೀಗ ನಡೆಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆನೆ ಮೇಲಕ್ಕೆತ್ತುವ ಕಾರ್ಯವನ್ನ ನೀವು ನೇರ ಪ್ರಸಾರದ ದೃಶ್ಯಗಳಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀವು ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಗಮನಿಸಬಹುದು. ಈಗಾಗಲೇ
ಎಸ್, ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಇದು. ಇನ್ನು ಕೆಲವೇ ಸೆಕೆಂಡ್ನಲ್ಲಿ ಆನೆಯನ್ನ ಈಗಾಗಲೇ ಹೇಗೆ ಮೇಲಕ್ಕೆತ್ತಲಾಗ್ತಾ ಇದೆ, ಅದನ್ನ ಎಲ್ಲಿಗೆ ಅದನ್ನ ರೀಚ್ ಮಾಡಬೇಕು, ಯಾವ ಸ್ಥಳಕ್ಕೆ ಅದನ್ನ ಈಗ ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ವೈದ್ಯಾಧಿಕಾರಿಗಳು, ಸಿಬ್ಬಂದಿ, ಹಾಗೆಯೇ ಅಲ್ಲಿನ ಅಧಿಕಾರಿಗಳು. ಈಗ ಆ ಸ್ಥಳಕ್ಕೆ ಈಗ ಕ್ರೇನ್ ಮೂಲಕ ಸಾಗಿಸುವಂತಹ ಕೆಲಸ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಈಗ ಈ ಒಂದು ಆನೆಯ ಜೊತೆಗೆ ಇಬ್ಬರು ಸಿಬ್ಬಂದಿಗಳು ಕೂಡ ಅಲ್ಲಿರೋದನ್ನ ಗಮನಿಸಬಹುದು. ಈ ಕಂಟೈನರ್ನಲ್ಲಿ ಕ್ರೇನಿನ ಮೂಲಕ ಇದೀಗ ಆನೆಯನ್ನ ಲಿಫ್ಟ್ ಮಾಡಲಾಗ್ತಾ ಇದೆ. ಕೊನೆಗೂ ಆಪರೇಷನ್ ಕಾಡಾನೆ ಸಕ್ಸಸ್ ಆಗಿದೆ. ಸತತ ಪ್ರಯತ್ನದ ಮೂಲಕ ಇದೀಗ ಅಧಿಕಾರಿಗಳು ಕಾದು 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 ಈ ಒಂದು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಇದೀಗ ಈ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಈ ಪ್ಲೇಸ್ ಅಲ್ಲಿ ಈ ಒಂದು ಆನೆಯನ್ನ ಕಂಟೈನರ್ ಮೂಲಕ ಎತ್ತಿ ಇಲ್ಲಿಗೆ ಈಗ ಅದನ್ನ ಕೆಳಗಿಳಿಸುವಂತಹ ಕೆಲಸವನ್ನ ಕೂಡ ಅಧಿಕಾರಿಗಳು, ಅಲ್ಲಿನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಈಗ ಲಾರಿಯ ಮೂಲಕ ಅಂದ್ರೆ ಕಂಟೈನರ್ ಅನ್ನ ಈಗ ಲಾರಿಗೆ ಇಳಿಸುವಂತಹ ಕೆಲಸವನ್ನ ಅಲ್ಲಿ ಮಾಡಲಾಗ್ತದೆ. ಕ್ರೇನ್ ಮೂಲಕ ಮೇಲಕ್ಕೆತ್ತುವ ಕೆಲಸವನ್ನ ಹೇಗೆ ನಡೆಸಲಾಯಿತು ಅದೇ ರೀತಿಯಾಗಿ ಈಗ ಅವರು ಒಂದು ಲಾರಿಯನ್ನು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ರು. ಆ ಲಾರಿಯ ಮೂಲಕ ಈಗ ಅದನ್ನ ಮತ್ತೆ ಸಾಗಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಆಲ್ರೆಡಿ ಇದೆಲ್ಲ ಒಂದು ಇಷ್ಟೇ ಟೈಮ್ ಅಂತ ಇರುತ್ತೆ. ಯಾಕಂದ್ರೆ ಅರವಳಿಕೆ ಮದ್ದು ಕೊಟ್ಟಂತಹ ಸಂದರ್ಭದಲ್ಲಿ ಅದಕ್ಕೆ ಇಷ್ಟು ಟೈಮ್ ಅಂತ ಇರುತ್ತೆ. ಅದು ಹೆಚ್ಚು ಆಗಬಾರ್ದು, ಕಡಿಮೆಯೂ ಆಗಬಾರ್ದು. ಕಡಿಮೆ ಆದಂತಹ ಸಂದರ್ಭದಲ್ಲಿ ಆಕ್ಟಿವೇ ಆಗಿದ್ದನ್ನು ನಾವು ಗಮನಿಸಬಹುದು. ಒಂದು ವೇಳೆ ಹೆಚ್ಚಾದ್ರೂ ಕೂಡ ಅದು ಅಪಾಯದ ಜೀವಕ್ಕೆ ಅಪಾಯ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಎಲ್ಲಾ ರೀತಿಯ ಪರಿಶೀಲನೆಯನ್ನ ಮಾಡಿ ಅದಕ್ಕೆ ಈಗಾಗಲೇ ಡೋಸೇಜ್ ಅನ್ನ ನೀಡಲಾಗಿರುವಂತದ್ದು. ಯಾವಾಗ ಪ್ರಜ್ಞೆ ತಪ್ಪೋ ಇಮಿಡಿಯೇಟ್ ಆಗಿ ಸಿಬ್ಬಂದಿ ಕಾರ್ಯವನ್ನ ಮಾಡ್ತಾ ಇದ್ದಿದ್ದನ್ನ ಕೂಡ ಗಮನಿಸಬಹುದು. ಈಗ ಮೂವ್ ಆಗ್ತಾ ಇದೆ. ನಿಮ್ಗೆ ದೃಶ್ಯಾವಳಿಗಳಲ್ಲೂ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಲಾರಿ ಇದೀಗ ಮೂವ್ ಆಗುವಂತಹ ದೃಶ್ಯಾವಳಿಗಳು. ಈಗ ಕ್ರೇನ್ ಮೂಲಕ ಆನೆಯನ್ನ ಲಿಫ್ಟಿಂಗ್ ಮಾಡಲಾಗಿದೆ. ಕಂಟೈನರ್ನ ಈಗ ಲಾರಿಯ ಮೇಲೆ ಇಡ್ಲಾಗಿರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಸೊ ಈಗ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದು. ಈಗ ಮೂವ್ ಮಾಡ್ತಾ ಇದ್ದಾರೆ. ಅಲ್ಲಿ ಆ ಒಂದು ಲಾರಿಯನ್ನ ಮೂವ್ ಮಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ನಿಮ್ಗೆ ನಾವು ತೋರಿಸ್ತಾ ಇದ್ವಿ. ಕಾರಣ ಈಗಾಗಲೇ ಆನೆಗೆ ಪ್ರಜ್ಞೆ ಬರೋದಕ್ಕಿಂತ ಮುಂಚೆ ಎಲ್ಲ ಕಾರ್ಯಗಳು ಕೂಡ ಆಗಬೇಕು. ಅದೇ ಕಾರಣಕ್ಕಾಗಿ ಬಹಳ ಫಾಸ್ಟ್ ಆಗಿ ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಈಗ ಬೆಲ್ಟ್ ಅನ್ನ ಹಾಕಿದ್ರು. ಒಂದ್ ಕಡೆ 4 ಕಾಲುಗಳಿಗೂ ಕೂಡ ಜೊತೆಗೆ ಹಗ್ಗವನ್ನ ಕೂಡ ಕಟ್ಟಿದ್ರು. ಆ ಎಲ್ಲ ಒಂದು ಬೆಲ್ಟ್ ಆಗಿರ್ಬೋದು, ಹಗ್ಗವನ್ನ ಈಗ ಮೂವ್ ಆಗ್ತಾ ಇರುವಂತಹ ಲಾರಿಯಲ್ಲೇ ಅವರು ಏನ್ ಮೂವ್ ಆಗ್ತಾ ಇದೆ ಅಲ್ಲ, ಲಾರಿಗೆ ಆನೆಯನ್ನು ಕರ್ಕೊಂಡು ಹೋಗ್ತಾ ಇರುವಂತಹ ಲಾರಿ ಅಲ್ಲೇ ಸಿಬ್ಬಂದಿಗಳು ಅದನ್ನ ತೆಗೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರೋದನ್ನ ನೀವು ಗಮನಿಸಬಹುದು. ಇವೆಲ್ಲವೂ ಕೂಡ ಆನೆಗೆ ಪ್ರಜ್ಞೆ ಬರೋದಕ್ಕಿಂತ ಮುಂಚೆ ಎಲ್ಲಿಗೆ ಸಾಗಿಸಬೇಕು ಅಲ್ಲಿಗೆ ಸಾಗಿಸುವಂತಹ ಕೆಲಸ ಕೂಡ ಆಗಬೇಕು. ನಿರಂತರವಾದಂತಹ ಪ್ರಯತ್ನ ಇದೀಗ ಅಧಿಕಾರಿಗಳು ಮಾಡಿದ್ದಾರೆ. ಸಕ್ಸಸ್ ಆಗಿದೆ. ನಿಮ್ಮ ನ್ಯೂಸ್ 18 ಕನ್ನಡ ಕೂಡ ನಾನ್ ಸ್ಟಾಪ್ ಕವರೇಜ್ ಅನ್ನ ಕೊಟ್ಟಿರೋದು. ಕಾರ್ಯಾಚರಣೆ ಆರಂಭ ಆದಾಗಿನಿಂದ ಹಿಡಿದು ಇಲ್ಲಿವರೆಗೂ ಕೂಡ ನ್ಯೂಸ್ 18 ಕನ್ನಡ ಈ ಒಂದು ಕಾರ್ಯಾಚರಣೆಯ ಪ್ರತಿ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದೆ. ಯಾವ ರೀತಿಯಾಗಿ ಈ ಒಂದು ಕಾರ್ಯಾಚರಣೆ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಬಾಯಿ ಬರದ ಪ್ರಾಣಿಗಳಿಗೆ, ಮೂಕ ಪ್ರಾಣಿಗಳಿಗೆ ಏನು ಹೇಳೋದಕ್ಕೆ ಬರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಇದೀಗ ಈ ಒಂದು ಕಾರ್ಯಾಚರಣೆ ಸಕ್ಸಸ್ ಆಗಿದೆ.